ಬ್ಯೂಟಿಫುಲ್ ರೇಖಾ ಆಂಟಿ ಜೊತೆ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಹೋಗಿದ್ದು 22 ವರ್ಷದ ಸುನೀತ್ ತಾನ ಸುಟ್ಕೊಂಡು ಸತ್ತೋಗ್ತಾನೆ. ಘಟನೆ ನಡೆದಿದ್ದ ಕೆಲವೇ ಕ್ಷಣದಾಗ ರೇಖಾ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೋಡಿಗೆ ಬರ್ತಾಳೆ. ಜನರ ಸಹಾಯ ಕೇಳ್ತಾಳೆ. ಆಕಿನ ರಕ್ಷಿಸಿದ ಜನರು ಆಕಿನ ಕರ್ಕೊಂಡು ಪೊಲೀಸ್ ಸ್ಟೇಷನಿಗೆ ಹೋಗ್ತಾರೆ. ಆದ್ರೆ ಅಲ್ಲೇ ರೇಖಾ ಕೇಸ್ ರಿಜಿಸ್ಟರ್ ಮಾಡಿದ್ದ ಒಂದು ದೆವ್ವದ ಮ್ಯಾಗ. ಸೀರಿಯಸ್ಲಿ ಏನಾರ ಅರ್ಥ ಐತಿ ಈ ಮಾತದಾಗ? ಅರ್ಥ ಐತಿ ಬಾಯಿ. ಬರ್ರಿ ಏನು ಲಫಡ ಇದೆ ಅಂತೇಳಿ ಡೀಟೇಲ್ಡಾಗಿ ತಿಳ್ಕೊಳ್ಳೋಣಂತ. ಬಾಯ್ ಎಲ್ಲರಿಗೂ ನಮಸ್ಕಾರ. ನಾರಿ ನಿಮ್ಮ ಕ್ರಿಟಿಕಲ್ ಕನ್ನಡಿಗ. ನೀವು ನೋಡತ್ತೀರಿ ಕ್ರಿಟಿಕಲ್ ಮಿಸ್ಟರೀಸ್. ಮಾರ್ಚ್ 2, 2021 ಕಾಲೇಜ್ ವತಿಯಿಂದ BCom ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಕ್ಯಾಂಪಿಂಗಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ಕಾಲೇಜ್ ಇರೋದು ಮಧ್ಯಪ್ರದೇಶದ ಭೋಪಾಲ್ ಒಳಗೆ, ಕ್ಯಾಂಪಿಂಗ್ ಇದ್ದಿದ್ದು ಮಧ್ಯಪ್ರದೇಶದ ಸತ್ಪುರ ನ್ಯಾಷನಲ್ ಪಾರ್ಕ್ ಒಳಗೆ. ಸೊ ಮಾರ್ಚ್ 2 ಅರ್ಲಿ ಮಾರ್ನಿಂಗ್ ಎಲ್ಲ ಸ್ಟೂಡೆಂಟ್ಸ್ ಫುಲ್ ಹ್ಯಾಪಿಯಾಗಿರ್ತಾರೆ. ಅವ್ರ ಕಾಲೇಜಿನ ಗ್ರೌಂಡ್ದಾಗ ಬಸ್ಸಸ್ ಬಂದು ನಿಂತಿರ್ತಾವೆ. ಎಲ್ಲರೂ ಫುಲ್ ಹುರುಪ್ದಾಗಿರ್ತಾರೆ. ಕಾಲೇಜ್ ಕಡೆಯಿಂದ ಟೋಟಲ್ ಆಗಿ 3 ಬಸ್ ಹೊರಡ್ತಿರ್ತಾವೆ ಕ್ಯಾಂಪಿಂಗ್ ಕಡೆಗೆ. ಸೊ ಆ್ಯಸ್ ಯೂಶುವಲ್ ಎಲ್ಲ ಸ್ಟೂಡೆಂಟ್ಸ್ ಬಸ್ ಒಳಗೆ ಸಾಂಗ್ ಪ್ಲೇ ಮಾಡ್ಕೋತ, ಡ್ಯಾನ್ಸ್ ಮಾಡ್ಕೋತ, ಚೀರಾಡ್ಕೊಂತ ಫುಲ್ ಖುಷಿಯಾಗಿ ಜರ್ನಿ ಮಾಡ್ತಿರ್ತಾರೆ. ಸೊ ಇನ್ನೇನು ಸತ್ಪುರ ನ್ಯಾಷನಲ್ ಪಾರ್ಕ್ ಜಸ್ಟ್ 100 ಕಿಲೋಮೀಟರ್ ಸಮಥಿಂಗ್ ಇದ್ದಾಗ, ರತಪನಿ ವೈಲ್ಡ್ ಲೈಫ್ ಸ್ಯಾಂಚುರಿ ಆಲ್ಮೋಸ್ಟ್ ನಿಯರ್ ಇದ್ದಾಗ ಬಸ್ ನಂಬರ್ 2 ರೇಡಿಯೇಟರ್ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಗುತ್ತೆ. ಆಲ್ಮೋಸ್ಟ್ ಒಂದು 20 ನಿಮಿಷದವರೆಗೂ ಬಸ್ ಸ್ಟಾಪ್ ಆಗಿರುತ್ತೆ. ಅದ ಬಸ್ ನಂಬರ್ 2 ಒಳಗೆ ಸುಮಿತ್ ರಾಜನ್ ಇರ್ತಾನೆ. ಸೊ ಈ ಸುಮಿತ್ ರಾಜನ್ ಒಂಥರ ಯಾವ ಥರ ಮನುಷ್ಯ ಅಂದ್ರೆ ಹೆವಿ ಇಂಟ್ರೋವರ್ಟ್, ಯಾರ ಜೊತೆನೂ ಬೆರಿತಿರಂಗಿಲ್ಲ, ಫ್ರೆಂಡ್ ಸರ್ಕಲ್ ಮಾಡ್ಕೊಂಡಿರಲ್ಲ, ಸುಮ್ಮನೆ ತಾನೇನ ತನ್ನ ಪಾಡೇನಂತ ಇರೋವಂಥ ಹುಡುಗ. ಹಾಗಾಗಿ ಸುಮಿತ್ ರಾಜನ್ ಪ್ರೆಸೆನ್ಸ್ ಆಲ್ಮೋಸ್ಟ್ ಯಾರೂ ನೋಟಿಸ್ ಮಾಡ್ತಿರ್ಲಿಲ್ಲ. ಸೊ ಬಸ್ದ ರೇಡಿಯೇಟರ್ ಪ್ರಾಬ್ಲಮ್ ಸಲುವಾಗಿ ಅವ್ರೇನು ಒಂದು 20 ನಿಮಿಷ ಸ್ಟಾಪ್ ತೊಗೊಂಡಿರ್ತಾರೆ. ಅಷ್ಟ ಗ್ಯಾಪ್ ಒಳಗೆ ಎಲ್ಲ ಸ್ಟೂಡೆಂಟ್ಸ್ ಬಸ್ಸಿಂದ ಕೆಳಗಿಳಿದಿರ್ತಾರೆ. ಕೆಲವು ಜನ ಫೋಟೋಸ್ ತಗೋತಿರ್ತಾರೆ, ಕೆಲವು ಜನ ನೇಚರ್ ಎಂಜಾಯ್ ಮಾಡ್ತಿರ್ತಾರೆ. ಬಟ್ ಸುನೀತ್ ರೋಡ್ ಸೈಡ್ ಒಬ್ಬಾಕಿ ಹಣ್ಣು ಮಾರಕಿನ ನೋಟಿಸ್ ಮಾಡ್ತಾನೆ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ಲಾರ್ದು ಮಾತಾಡ್ಸೋನಂತ ಹೋಗ್ತಾನೆ. ಸೊ ಆ ಹಣ್ಣು ಮಾರೋ ಹೆಣ್ಮಗಳ ರೇಖಾ ದಿಲೀಪ್. ಸೊ ರೇಖಾ ಮತ್ತು ಸುನೀತ್ ನಡುವೆ ಕ್ಯಾಶುವಲ್ ಟಾಕ್ಸ್ ಆಗ್ತೈತಿ. ಹಂಗೆ ಮಾತಾಡ್ತಾ ಅವ್ರ ನಡು ಫ್ರೆಂಡ್ಶಿಪ್ನು ಬೆಳಿತೈತಿ, ಕ್ಲೋಸ್ನೂ ಆಗ್ತಾರೆ. ಮತ್ತು ರೇಖಾ ಅವ್ರದ್ದು ಫ್ರೆಂಡ್ಲಿ ಬಿಹೇವಿಯರಿಂದ ಸುನೀತ್ ಕಂಫರ್ಟೇಬಲ್ ಆಗ್ತಾನೆ. ಅವಂಗೇನೋ ಆಕರ್ಷಣೆ ಫೀಲ್ ಆಗುತ್ತೆ ರೇಖಾ ನಡವಳಿಕೆ ಒಳಗೆ. ಆ ಒಂದು ಗ್ಯಾಪ್ ಒಳಗೆ ಈ ಸೈಡ್ ರೇಡಿಯೇಟರ್ ಹೀಟಾಗಿ ಏನು ನಿಂತಿದ್ದ ಬಸ್ ಇರುತ್ತೆ ಅದು ಹೊರಡಕ್ಕೆ ತಯಾರಾಗುತ್ತೆ. ಸೊ ಎಲ್ಲ ಸ್ಟೂಡೆಂಟ್ಸ್ ವಾಪಸ್ ಬಸ್ ಹತ್ತಾರೆ. ಬಟ್ ಸುನೀತ್ ರಾಜನ್ ಇಂಟೆನ್ಷನಲಿ ಬಸ್ ಮಿಸ್ ಮಾಡ್ಕೋತಾನೆ. ಸೊ ಸುನೀತ್ಗೆ ಯಾರು ಫ್ರೆಂಡ್ಸ್ ಇರಲಾರ್ದ್ರಿಂದ ಅವನ ಆಬ್ಸೆನ್ಸ್ನ ಯಾರೂ ನೋಟಿಸ್ ಮಾಡೋದಿಲ್ಲ. ಸೊ ಆ ಗ್ಯಾಪ್ ಒಳಗೆ ಬಸ್ ಹೋಗ್ಬಿಡುತ್ತೆ. ಇನ್ನು ರೇಖಾ ಮತ್ತು ಸುನೀತ್ ನಡುವೆ ಮಾತು ಮುಂದುವರಿತಾ ಕ್ಲೋಸ್ನೆಸ್ ಜಾಸ್ತಿ ಆಗುತ್ತೆ. ಅವಾಗ ರೇಖಾ ತನ್ನ ಲೈಫ್ ಸ್ಟೋರಿನ ಸುನೀತ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಶುರು ಮಾಡ್ತಾಳೆ. ನನ್ನ ಗಂಡ ರೀಸೆಂಟಾಗಿ ಆಕ್ಸಿಡೆಂಟ್ ಒಳಗೆ ತೀರೋದ್ರು, ಅವರು ತೀರೋದ್ಮೇಲೆ ನಾನು ಈ ಹಣ್ಣುಗಳನ್ನ ಮಾರಿ ಜೀವನ ಮಾಡತ್ತೀನಿ ಅಂತೆಲ್ಲ ಲೈಫ್ ಸ್ಟೋರಿ ಶೇರ್ ಮಾಡ್ತಾಳೆ. ಸೊ ಹಂಗೆ ರ್ಯಾಂಡಮ್ ಥಿಂಗ್ಸ್ ಮಾತಾಡ್ಕೊಂತ ರೇಖಾ ಸುನೀತ್ಗೆ ಕೇಳ್ತಾಳೆ, ಇಲ್ಲೇ ಜಸ್ಟ್ 500 ಮೀಟರ್ಸ್ ಒಳಗೆ ಹೋದ್ರೆ ನಮ್ಮ ಮನೆ ಐತಿ, ಪ್ಲೀಸ್ ಬಂದು ಹೋಗಿ ಅಲ್ಲ, ನೀವು ಬರೋದ್ರಿಂದ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ. ಸೊ ವಿತೌಟ್ ಥಿಂಕಿಂಗ್ ಟ್ವೈಸ್ ಸುನೀತ್ ಒಪ್ಕೋತಾನೆ. ಹಂಗೆ ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಸುನೀತ್ ಕೇಳ್ತಾನೆ, ಇಂಥ ಡೀಪ್ ಜಂಗಲ್ ಒಳಗೆ ಹೆಂಗಿರ್ತೀರಿ ನೀವು, ಎಷ್ಟು ಭಯಾನಕ ಐತಲ್ಲ ಇದು ಅಂತೇಳಿ. ಅವಾಗ ರೇಖಾ ಹೇಳ್ತಾಳೆ, ಈ ಜಂಗಲ್ ಒಳಗೆ ಆಕ್ಸಿಡೆಂಟ್ಸ್ ಭಾಳಷ್ಟಾಗವೆ ಇದುವರೆಗೂ. ಬಸ್ ಆಗಿರಲಿ, ಕಾರ್ ಆಗಿರಲಿ, ಲಾರೀಸ್ ಆಗಿರಲಿ, ಘಾಟ್ ಸೆಕ್ಷನಿಂದ ಸೀದಾ ಪಾತಾಳಕ್ಕೆ ಉರುಳಿ 1000 ಜನ ಸತ್ತಾರ ಅಂತ ಹೇಳ್ತಾಳೆ. ಆಮೇಲೆ ನೈಟ್ ಟೈಮ್ ಈ ಪ್ಲೇಸ್ದಾಗ ದೆವ್ವ ಭೂತಗಳ ಕಾಟನೂ ಐತಿ ಅಂತ ಹೇಳ್ತಾಳೆ. ಸುನೀತ್ಗೆ ಆಶ್ಚರ್ಯ ಆಗುತ್ತೆ, ಏನು ಇಷ್ಟು ಈಸಿಲಿ ಹೇಳ್ತಿರಲ್ಲ ದೆವ್ವ ಭೂತ ಅದಾವು ಅಂತೇಳಿ, ಅದರಿಂದ ನಿಮ್ಗೇನೂ ತೊಂದರೆ ಆಗಿಲ್ಲ ಇದುವರೆಗೂ ಅಂತ ಕೇಳ್ತಾಳೆ. ಅವಾಗ ರೇಖಾ ಹೇಳ್ತಾಳೆ, ನಮ್ಮ ಮನೆಯವ್ರ ಸಾವಿಗೆ ಅದ ದೆವ್ವಗಳ ಕಾರಣ ಅಂತ ನಾನು ನಂಬ್ತೀನಿ ಅಂಥೇಳಿ. ಅಷ್ಟರೊಳಗೆ ರೇಖಾ ಅವ್ರ ಮನೆ ಬರುತ್ತೆ. ರೇಖಾ ಅವ್ರ ಮನೇನ ನೋಡ್ತಿದ್ದಂಗೆ ಸುನೀತ್ 1 ಸೆಕೆಂಡ್ ಗಾಬರಿ ಆಗ್ತಾನೆ. ಹೊರಗೆ ನಿಂತು ವಿಚಾರ ಮಾಡ್ತಾನೆ, ಏನಿದು ಒಂಥರ ಆಯ್ತಲ್ಲ ಮನೆ, ಇಷ್ಟು ದಟ್ಟ ಕಾಡು ಒಳಗೆ ಇದೊಂದೇ ಮನೆ ಐತಿ, ಆಸ್ಪಾಸ್ ಬೇರೆ ಮನೆಯೂ ಇಲ್ಲ, ಏನಾದರೂ ರಿಸ್ಕ್ ಇರ್ಬೋದಾ ಅಂತೇಳಿ ಅವಂಗೆ ಡೇಂಜರ್ ಸೆನ್ಸ್ ಆಗುತ್ತೆ. ಆಮೇಲೆ ಕ್ಯಾಶುವಲಿ ರೇಖಾ ಅವ್ರ ಮನೆ ಒಳಗೆ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಸುನೀತ್ ರೇಖಾ ಬಿಹೇವಿಯರ್ ಒಳಗೆ ಸ್ಲೈಟ್ಲಿ ಡಿಫ್ರೆನ್ಸ್ ನೋಡಕ್ಕೆ ಚಾಲು ಮಾಡ್ತಾಳೆ. ರೇಖಾ ಬರ್ತಾ ಓವರ್ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾಳೆ. ಮೈ ಮುಟ್ಟಿ ಮಾತಾಡ್ಸೋದು, ಅಗದಿ ಹತ್ರ ಬಂದು ಕುಂದ್ರೋದು, ಈ ಟೈಪ್ ಬಿಹೇವ್ ಮಾಡಕ್ಕೆ ಶುರು ಮಾಡ್ತಾಳೆ. ಸುನೀತ್ ಒಬ್ಬ ಇಂಟ್ರೋವರ್ಟ್ ಪರ್ಸನ್ ಆಗಿರೋದ್ರಿಂದ ಅವಂಗದೆಲ್ಲ ಹೊಸದಿತ್ತು. ಲೈಕ್ ಒಬ್ಬಕಿ ಹುಡುಗಿ ಅವ್ನ ಹತ್ರ ಹೋಗೋದು, ಅವ್ನು ಟಚ್ ಮಾಡೋದು ಕಂಪ್ಲೀಟ್ಲಿ ಹೊಸದಿತ್ತು ಅವಂಗೆಲ್ಲ. ಸೊ ಹಾಗಾಗಿ ಆ ಟಚಸ್ ಎಲ್ಲ ಅವನು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಆ ಗ್ಯಾಪ್ ಒಳಗೆ ವಿತೌಟ್ ಡಿಲೇ ರೇಖಾ ಕೇಳೇ ಬಿಡ್ತಾಳೆ, ನಾನು ಆ್ಯಕ್ಚುಲಿ ನಮ್ಮ ಮನೆಯವ್ರನ್ನ ಕಳ್ಕೊಂಡ್ಮೇಲೆ ಭಾಳ ಲೋನ್ಲಿ ಫೀಲ್ ಮಾಡ್ಕೋತೀನಿ, ಯಾರಾದರೂ ಒಬ್ರು ಇರಬೇಕಿತ್ತು ನಂಗೆ ಟೈಮ್ ಕೊಡೋರು ಅಂತ ಅನ್ನಿಸ್ತೈತಿ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ನೀನು ಸ್ವಲ್ಪ ಹೊತ್ತು ನನ್ನ ಜೊತೆ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಸುನೀತ್ಗೆ ಒಲ್ಲೆ ಅನ್ನಕ್ಕೆ ಮನ್ಸು ಬರಲೇ ಇಲ್ಲ. ಓಕೆ, ನಾವು ಸ್ವಲ್ಪ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಒಪ್ಕೋತಾನೆ. ಇನ್ನು ಈ ಕಡೆ ಕಾಲೇಜ್ ವತಿಯಿಂದ ಹೋಗಿದ್ದು 3 ಬಸ್ ಸತ್ಪುರ ನ್ಯಾಷನಲ್ ಪಾರ್ಕ್ನ ರೀಚ್ ಆಗ್ತಾವೆ. ಆಬ್ವಿಯಸ್ಲಿ ಕಾಲೇಜ್ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಹೋಗಿದ್ದ ಜವಾಬ್ದಾರಿ ಲೆಕ್ಚರರ್ಸಿಗೆ ಇದ್ದೇ ಇರುತ್ತೆ. ಯೂಶುವಲಿ ಸ್ಟೂಡೆಂಟ್ಸ್ ಎಲ್ಲ ಬಸ್ ಹತ್ತುವಾಗ ಅಟೆಂಡೆನ್ಸ್ ತೊಗೊಂಡಿರ್ತಾರೆ. ಸೊ ಸೇಮ್ ಹಂಗೆ ಸ್ಟೂಡೆಂಟ್ಸ್ ಎಲ್ಲ ಬಸ್ಸಿಂದ ಕೆಳಗೆ ಇಳಿಯುವಾಗೂ ಅಟೆಂಡೆನ್ಸ್ ತೊಗೋತಾರೆ. ಸೊ ಅಟೆಂಡೆನ್ಸ್ ತೊಗೊಂಡ್ಮೇಲೆ ಲೆಕ್ಚರರ್ಸ್ ಫೈಂಡ್ ಔಟ್ ಮಾಡ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಅದಾರ ಎಕ್ಸೆಪ್ಟ್ ಸುನೀತ್. ಬಸ್ ಹತ್ತೋವಾಗಿದ್ದಿದ್ದು ಸುನೀತ್ ಬಸ್ಸಿಂದ ಇಳಿಯುವಾಗಿಲ್ಲ.
ಸೊ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಲೆಕ್ಚರರ್ಸ್ ಸೇರಿ ಹುಡ್ಕೋ ಪ್ರಯತ್ನ ಮಾಡ್ತಾರೆ ಸುನೀತ್ಗೆ. ಸತ್ಪುರ ನ್ಯಾಷನಲ್ ಪಾರ್ಕ್ ಆಸ್ಪಾಸ್ ಆಲ್ಮೋಸ್ಟ್ ಎಲ್ಲ ಕಡೆ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಬಟ್ ಡೀಪ್ ಜಂಗಲ್ ಆಗಿರೋದ್ರಿಂದ ಯಾರೂ ಇನ್ನೂ ಮುಂದೆ ಹೋಗೋ ಧೈರ್ಯ ಮಾಡೋದಿಲ್ಲ. ಸೊ ಅವಾಗ ಬಿಕಾಮ್ HOD ರಂಗನಾಥನ್ ಅವರು ಪೊಲೀಸ್ ಸ್ಟೇಷನ್ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಕೋಇನ್ಸಿಡೆನ್ಸ್ ಏನಂದ್ರೆ ರೇಖಾ ಮತ್ತು ಆಕಿ ಜೊತೆ ಸುಮಾರು ಜನ ಅದ ಸ್ಟೇಷನಿಗೆ ಬಂದಿರ್ತಾರೆ. ಅದು ಸುನೀತ್ ಸಾವಿನ ಬಗ್ಗೆ ತಿಳ್ಸಾಕ. ಅಲ್ಲಿಗೂ ಪೊಲೀಸರದ ಅರ್ಧ ಕೆಲಸ ಆಗೋಗ್ಬಿಡುತ್ತೆ. ಅವಾಗ ಇಮ್ಮಿಡಿಯೇಟ್ಲಿ ಪೊಲೀಸರು ರೇಖಾನ್ ಮನೆಗೆ ಹೊರಡ್ತಾರೆ. ಬಟ್ ಭಾಳ ಲೇಟ್ ಆಗಿಬಿಟ್ಟಿರತ್ತೆ. ಸುನೀತಿನ ಬಾಡಿ ಯಾವ ರೇಂಜಿಗೆ ಸುಟ್ಟೋಗಿರತ್ತಂದ್ರೆ ಅದು ಸುನೀತ್ ಹೌದು ಅಲ್ಲ ಅಂತ ಕಂಡಿಡಕ್ಕೆ ಯಾರ ಕಡೆನೂ ಸಾಧ್ಯ ಆಗ್ತಿರಲ್ಲ. ಆ್ಯಂಡ್ ಪೊಲೀಸರು ಇಮ್ಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡೇ ಬಿಡ್ತಾರೆ. ಅವ್ರು ಫಸ್ಟ್ ಇನ್ವೆಸ್ಟಿಗೇಟ್ ಮಾಡಿದ್ದ ರೇಖಾನ್. ಯಾಕಂದ್ರೆ ಆ ಕಾರ್ಡ್ ಒಳಗೆ ಆ ಮನೆ ಒಳಗಿದ್ದು ಇವರಿಬ್ರು. ಸೊ ರೇಖಾ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಮೊದಲ ರೇಖಾ ಗಾಬರಿ ಆಗಿರ್ತಾಳೆ ಅಲ್ಲೇ ಬಾಡಿ ಸುಡ ಅಂತಿದ್ದು ನೋಡಿ. ಮತ್ತಿನ್ನು ಪೊಲೀಸರು ಕೇಳೋ ಪ್ರಶ್ನೆಗೆ ಪೂರ್ತಿ ಹೈಪರ್ ನರ್ವಸ್ ಆಗಿ ಮೂರ್ಛೆ ತಪ್ಪಿಬಿಡ್ತಾಳೆ. ಆಮೇಲೆ ಪೊಲೀಸರು ಆಕಿನ್ನ ಕಸ್ಟಡಿಗೆ ಕರ್ಕೊಂಡು ಹೋಗ್ತಾರೆ. ಆಕಿಗೆ ಪ್ರಜ್ಞೆ ಬಂದ ಮೇಲೆ ಮತ್ತೆ ಹೊಳ್ಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ರೇಖಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಅದೇನಂದ್ರೆ ನಾನು ಮತ್ತು ಸುನೀತ್ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡೋಬೇಕಾದ್ರೆ ಆಲ್ ಆಫ್ ಸಡನ್ ಸುನೀತಿಗೆ ಏನೋ ಆಯ್ತು. ಅವ್ನ ಕಣ್ಣು ಫುಲ್ ಕೆಂಪಾಯಿತು, ಮುಖ ಫುಲ್ ಕಪ್ಪಾಯಿತು, ಒಂಥರ ದೆವ್ವ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ದೆ. ನಂಗೆ ಭಾಳ ಹೆದರಿಕೆ ಆಯ್ತು. ಅವಾಗ ಏನು ಮಾಡ್ಬೇಕಂತ ತಿಳಿಲಿಲ್ಲ. ಅವಾಗ ಸುನೀತ್ ಸೀದ ಕಿಚನ್ಗೆ ಹೋಗಿ ಸೀಮೆಣ್ಣೆ ತೊಗೊಂಡು ತನ್ನಷ್ಟಕ್ಕೆ ತಾನೇ ಸುಟ್ಕೊಂಡ. ಅವಾಗ ನಂಗೆ ಗಾಬರಿ ಒಳಗೆ ಏನು ಮಾಡ್ಬೇಕಂತ ತಿಳಿಲಾರ್ದ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ರೋಡಿಗೆ ಬಂದೆ. ಅವಾಗ ಜನರ ಸಹಾಯ ತೊಗೊಂಡು ಪೊಲೀಸ್ ಸ್ಟೇಷನ್ವರೆಗೂ ಬಂದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ. ಆ್ಯಕ್ಚುಲಿ ಪೊಲೀಸರಿಗೆ ಆ ಸ್ಟೇಟ್ಮೆಂಟ್ನ ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಆ ಹೆಣ್ಮಗಳು ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ರೋಡಿಗೆ ಬಂದು ಜನರ ಸಹಾಯ ತೊಗೊಂಡಿದ್ದು ಜನರೇ ಹೇಳಿರ್ತಾರೆ. ಸೊ ಹಾಗಾಗಿ ಟೆಂಪರರಿಲಿ ಅವರು ಆ ಸ್ಟೇಟ್ಮೆಂಟ್ನ ಎಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಮಾರ್ಚ್ 3, 2021 ಪೊಲೀಸರು ಅವ್ರ ಟೀಮ್ನ ಕರ್ಕೊಂಡು ಮತ್ತೊಮ್ಮೆ ರೇಖಾ ಅವ್ರ ಮನೆಗೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಟೈಮ್ದಾಗ ಸುನೀತ್ ತಾನಾಗೆ ರೇಖಾ ಅವ್ರ ಮನೆಗೆ ಹೋಗಿದ್ದು ನಿಜ ಅಂತ ಗೊತ್ತಾಗುತ್ತೆ. ತಾನ ಬೆಡ್ರೂಮ್ವರೆಗೂ ಹೋಗಿದ್ದು ನಿಜ ಅಂತ ಗೊತ್ತಾಗುತ್ತೆ. ಮತ್ತು ತಾನ ಅಡ್ಗೆ ಕೋಣೆ ಒಳಗೆ ಹೋಗಿದ್ದು ನಿಜ ಅನ್ನೋದು ತಿಳಿದು ಬರುತ್ತೆ. ಯಾಕಂದ್ರೆ ಸುನೀತಿನ ಡೆಡ್ ಬಾಡಿ ಸುಟ್ಟ ರೀತಿ ಒಳಗೆ ಸಿಕ್ಕಿದ್ದು ಕಿಚನ್ ಒಳಗೆ. ಮಾರ್ಚ್ 3 ಪೊಲೀಸರಿಗೆ ಯಾವುದೇ ರೀತಿ ಸಬೂತ್ ಸಿಗಲಿಲ್ಲ ಅದು ಕೊಲೆ ಅಂತ ಪ್ರೂವ್ ಮಾಡಕ್ಕೆ. ಹಾಗಂತೇಳಿ ದೆವ್ವ ಭೂತ ಅಂತೇಳಿ ಸ್ಟೋರಿ ಕಟ್ಟಕ್ಕೂ ಅವ್ರಿಗೆ ಚಾನ್ಸ್ ಇರಲಿಲ್ಲ. ಯಾಕಂದ್ರೆ ಸುನೀತ್ ರಾಜನ್ ಏನಾದ ಒಂದು ರಿಚ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಿರ್ತಾನೆ. ಆಲ್ರೆಡಿ ಸುನೀತಿನ ಸಾವಿನ ಸುದ್ದಿ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಗೊತ್ತಾಗಿ ಸಿಚುವೇಶನ್ ಭಾಳ ಕ್ರಿಟಿಕಲ್ ಆಗಿತ್ತು. ಸೊ ಈ ಸ್ಟೋರಿದಾಗ ನಿಜವಾದ ಟಾಸ್ಕ್ ಪೊಲೀಸರಿಗಿತ್ತು. ಒಂದು ಕಡೆ ರೇಖಾ ಆಕಿನ ಮರ್ಡರ್ ಮಾಡ್ಯಾಳನ್ನಕ್ಕೆ ಯಾವುದೇ ರೀತಿ ಪ್ರೂಫ್ ಇಲ್ಲ. ಮತ್ತೊಂದು ಕಡೆ ಆ ಮನೆಯಾಗಿದ್ದಿದ್ದು ಅವರಿಬ್ಬರು. ಅದರಾಗೂ ರೇಖಾದ ಹೈಟ್ ಜಸ್ಟ್ 5.1 ಮತ್ತು ಬಾಡಿ ವೆಯ್ಟ್ ಜಸ್ಟ್ 56 kgs ಅಷ್ಟೇ ಇತ್ತು. ಆ್ಯಂಡ್ ಸುನೀತಿನ ಬಾಡಿ ಹೈಟ್ ಮತ್ತು ವೆಯ್ಟ್ ಬಗ್ಗೆ ಮಾತಾಡೋದಾಗಿದ್ರೆ 5'11" ಹೈಟ್ ಮತ್ತು 68 kgs ಬಾಡಿ ವೆಯ್ಟ್ ಇತ್ತು. ಕಂಪ್ಯಾರಿವ್ಲಿ ರೇಖಾ ಮತ್ತು ಸುನೀತ್ ಬಾಡಿಗೆ ಭಾಳ ವ್ಯತ್ಯಾಸ ಆಗ್ತಿತ್ತು. ಲಿಟರಲಿ ರೇಖಾಗೆ ಯಾವುದೇ ರೀತಿ ಚಾನ್ಸ್ ಇರಲಿಲ್ಲ ಸುನೀತ್ಗೆ ಬೀಟ್ ಮಾಡೋಕೆ. ಯಾಕಂದ್ರೆ ಸುನೀತ್ ವಾಸ್ ಅ ರಿಯಲಿ ಸ್ಟ್ರಾಂಗ್ ಗೈ. ಸೊ ಮಾರ್ಚ್ 6 ಸುನೀತಿಂದ ಬಾಡಿದು ಪೋಸ್ಟ್ ಮಾರ್ಟಮ್ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಆ ಪೋಸ್ಟ್ ಮಾರ್ಟಮ್ ರಿಸಲ್ಟ್ಸ್ ನೋಡಿ ಪೊಲೀಸರು ಕಂಪ್ಲೀಟ್ಲಿ ಶಾಕ್ ಆಗ್ತಾರೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವೈಸ್ ಥಿಂಕ್ ಮಾಡಿದ್ರೆ ಮಾರ್ಚ್ 2, 2021 ರೇಖಾ ಅವ್ರ ಮನ್ಯಾಗ ರೇಖಾ ಮತ್ತು ಸುನೀತ್ ಬಿಟ್ಟು ಇನ್ನೂ ಒಬ್ಬರು ಇದ್ರು. ಹಾಗಂತೇಳಿ ಆ ರಿಪೋರ್ಟ್ ಒಳಗೆ ಇರಂಗಿಲ್ಲ. ಬಟ್ ಪೊಲೀಸರು ಆ ರೀತಿ ಶಂಕೆ ಮಾಡ್ತಾರೆ. ಆ್ಯಂಡ್ ಅಗೇನ್ ಇಮಿಡಿಯೇಟ್ಲಿ ರೇಖಾಗ ಕಸ್ಟಡಿ ಕರ್ಕೊಂಡು ಹೋಗ್ತಾರೆ. ಆ ರಿಪೋರ್ಟ್ನ ತೋರಿಸ್ತಾರೆ. ಆ್ಯಸ್ ಪರ್ ದ ರಿಪೋರ್ಟ್ಸ್ ಸುನೀತಿನ ಬಾಡಿ ಬರ್ನ್ ಆಗೋಕ್ಕಿಂತ ಫಸ್ಟ್ ಡೆಡ್ ಆಗಿತ್ತು. ಯಾಕಂದ್ರೆ ಯಾವುದೇ ವ್ಯಕ್ತಿ ಮೈ ಸುಟ್ಕೊಂಡು ಸತ್ತೋದ್ರೆ ಅವನದು ಲಂಗ್ಸ್ ಒಳಗೆ ಸ್ಮೋಕ್ ಸೂತ್ ಪಾರ್ಟಿಕಲ್ಸ್ ಸಿಗ್ತೈತಿ. ಬಟ್ ಸುನೀತಿನ ಲಂಗ್ಸ್ ಒಳಗೆ ಸ್ಮೋಕ್ ಸೂತ್ ಪಾರ್ಟಿಕಲ್ಸ್ ಸಿಕ್ಕಿರೋದಿಲ್ಲ. ಆ್ಯಂಡ್ ಅಗೇನ್ ದ ಸೇಮ್ ರಿಪೋರ್ಟ್ಸ್ ಪ್ರಕಾರ ಸುನೀತಿನ ಬೋನ್ಸ್ ಮೇಲೆ ಮತ್ತು ಅವ್ನ ರಿಬ್ಸ್ ಮೇಲೆ ದೊಡ್ಡ ದೊಡ್ಡ ಕಟ್ಸ್ ಇದ್ವು. ಆ ಕಟ್ಸ್ ಎಲ್ಲ ಏನೈತಿ ಪಾಸಿಬಲಿ ಒಂದು ದೊಡ್ಡ ಮಚ್ಚಿಂದ ಆಗಿರುವಂಥ ಸಾಧ್ಯತೆ ಇತ್ತು. ಸೊ ಪೊಲೀಸರು ಆ ಒಂದು ಎವಿಡೆನ್ಸ್ ತೊಗೊಂಡು ರೇಖಾ ಮುಂದಿಟ್ಟಾಗ ರೇಖಾ ಸಿಕ್ಕಾಕೋತಾಳೆ. ಆ್ಯಂಡ್ ಒಪ್ಕೋತಾಳೆ ಅದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತೇಳಿ. ಸೊ ಪೊಲೀಸರು ಆಕಿಗೆ ಕೇಳ್ತಾರೆ, ನೀವು ಒಬ್ಬಕಿನ ಈ ಮರ್ಡರ್ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುನೀತಿನ ಶಕ್ತಿನ ಬೇರೆ, ನಿನ್ನ ಶಕ್ತಿನ ಬೇರೆ. ಸೊ ನೀನೊಂದು ಮಚ್ಚ ಹಿಡ್ಕೊಂಡು ಅವನ ಮೇಲೆ ಹಲ್ಲೆ ಮಾಡೋಕ್ಕೆ ಹೋದ್ರು ಅವ್ನು ನಿಂಗೆ ಈಸಿಲಿ ಹ್ಯಾಂಡ್ಲ್ ಮಾಡ್ಬೋದು. ನಿನ್ನಿಂದ ಆರಾಮಾಗಿ ತಪ್ಪಿಸ್ಕೋಬೋದು, ನಿನಗೆ ಹೊಡಿಬೋದು. ಸೊ ಇಟ್ಸ್ ಕ್ಲಿಯರ್ ನೀನು ಈ ಮರ್ಡರ್ನ 3rd ಪರ್ಸನ್ ಹೆಲ್ಪ್ಲಿಂತ ಮಾಡಿ ಒಪ್ಕೊಂಬಿಡು ಅಂತೇಳಿ ಪೊಲೀಸರು ಹೇಳ್ತಾರೆ. ಸೊ ರೇಖಾ ಮಾತ್ರ ಆ ಮರ್ಡರ್ 3rd ಪರ್ಸನ್ ಹೆಲ್ಪಿಂದ ಮಾಡಿದ್ದಂತೇಳಿ ಒಪ್ಪುವುದೇ ಇಲ್ಲ. ಇಮಿಡಿಯೇಟ್ಲಿ ಪೊಲೀಸರು ರೇಖಾನ ಬಂಧಿಸ್ತಾರೆ. ಆಮೇಲೆ ರೇಖಾದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಸೊ ಪೊಲೈಟ್ಲಿ ರೇಖಾಗೆ ಎಲ್ಲ ವಿಚಾರಣೆ ಮಾಡ್ತಾರೆ. ನೀನು ಯಾವ ಊರ್ದಾಗ ಹುಟ್ಟಿ, ಯಾವ ಊರ್ದಾಗ ಬೆಳೆದಿ, ನಿನ್ನ ಮದ್ವೆ ಯಾವಾಗ ಆಗೈತಿ, ಯಾರ ಜೊತೆ ಆಗೈತಿ, ನಿನ್ನ ಗಂಡ ಏನು ಕೆಲಸ ಮಾಡ್ಕೊಂಡಿದ್ರು ಎಲ್ಲನೂ ಕೇಳ್ತಾರೆ. ರೇಖಾ ಕಾಮ್ ಆಗಿ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗೂ ಆನ್ಸರ್ ಮಾಡ್ತಾಳೆ. ಬಟ್ ಒಂದು ಪ್ರಶ್ನೆಗೆ ಆಕಿದ ಆನ್ಸರ್
ಪೊಲೀಸರಿಗೆ ಸಂದೇಹ ತರಿಸೋಂಗಿರುತ್ತೆ. ರೇಖಾ ಕ್ಲೇಮ್ ಮಾಡೋ ಪ್ರಕಾರ ಅಕ್ಕಿದ ಗಂಡ ಅದು ರೀಸೆಂಟ್ಲಿ ಆಕ್ಸಿಡೆಂಟ್ ಆಗಿರುತ್ತೆ. ಅದರ ರಿಲೇಟೆಡ್ ಡೀಟೇಲ್ಸ್ ಪೊಲೀಸರು ಕೇಳುವಾಗ ಅಕ್ಕಿ ಸರಿಯಾಗಿ ಹೇಳೋದಿಲ್ಲ. ಅಕ್ಕಿದ ಮಿಕ್ಸ್ಡ್ ರಿಯಾಕ್ಷನ್ಸ್ ಇರುತ್ತೆ. ಆಮೇಲೆ ಆನ್ಸರ್ಸ್ ಒಮ್ಮೆ ಕೊಟ್ಟಂಗೆ ಇನ್ನೊಮ್ಮೆ ಕೊಡ್ತಿರಂಗಿಲ್ಲ. ಯಾಕಂದ್ರೆ ರೇಖಾ ಅವೇರ್ ಇದ್ಲು ಪೊಲೀಸರ ಆಕ್ಸಿಡೆಂಟ್ ಹಿಸ್ಟ್ರಿನ ಚೆಕ್ ಮಾಡ್ಬೋದು ಅನ್ನೋದು ಗೊತ್ತಿದ್ದು. ಮತ್ತು ರೇಖಾ ಕಡೆ ಯಾವುದೇ ರೀತಿ ಪ್ರೂಫ್ ಇರಲಿಲ್ಲ ಆಕಿನ ಗಂಡ ಸತ್ತಿದ್ದ ಅನ್ನಕ್ಕೆ, ನಾಟ್ ಇವನ್ ಅ ಫೋಟೋ. ಸೊ ಒಂದು ಮ್ಯಾಟರ್ನ ಅಡ್ವಾಂಟೇಜ್ ಆಗಿ ತೊಗೊಂಡಿರೋ ಪೊಲೀಸರು ಇನ್ನೂ ಕಠಿಣ ತನಿಖೆ ನಡೆಸ್ತಾರೆ ರೇಖಾ ಮ್ಯಾಗ್. ಕೊನೆಗೂ ರೇಖಾ ಬಾಯಿ ಬಿಡ್ತಾಳೆ. ಮಾರ್ಚ್ 2ಕ್ಕೆ ಸುನೀತ್ ರಾಜನಿಂದ ಮರ್ಡರ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ರೇಖಾನ್ ಗಂಡ ದಿಲೀಪ್. ಹೌದ್ರಿ, ದುಡ್ಕೊಂಡು ತಿನ್ನಕ್ಕಾಗ್ಲಾರ್ದು ಈ ಚಾಲಾಕಿ ಕಪಲ್ ಇದನ್ನ ಒಂದು ಬಂಡವಾಳ ಮಾಡ್ಕೊಂಡಿದ್ರು. ರೇಖಾ ಯಾರನ್ನಾರ ಅಟ್ರಾಕ್ಟ್ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಬರೋದು, ಅವ್ರ ಜೊತೆ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡೋದು, ಅದನ್ನು ರೆಕಾರ್ಡ್ ಮಾಡೋದು, ಅದನ್ನು ಎಲ್ಲ ಕಡೆ ಲೀಕ್ ಮಾಡ್ತೀನಿ ಅಂತೇಳಿ ಹೆದರಿಸೋದು ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ಲಕ್ಷ ಗಟ್ಟಲೆ ವಸೂಲಿ ಮಾಡೋದನ್ನು ಈ ಚಾಲಾಕಿ ಜೋಡಿ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಇವನ್ ಸುನೀತ್ ರಾಜನ್ ಜೊತೆನೂ ಅದನ್ನು ಮಾಡೋಕ್ಕೆ ಹೋಗಿರ್ತಾರೆ. ಬಟ್ ಸುನೀತ್ ರಾಜನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಇರ್ತಾನೆ. ಅವ್ರು ಮಾಡೋ ಬ್ಲ್ಯಾಕ್ ಮೇಲಿಗೆ ಸುನೀತ್ ಹೆದರಿರಂಗಿಲ್ಲ. ವಾಪಸ್ ಅವ್ರದ ಫೋಟೋ ತಕ್ಕೊಂಡು ಅವ್ರಿಗೆ ಹೆದರಿಸ್ತಾನೆ. ನಿಮ್ಮ ಈ ಎಲ್ಲ ಆಟನ ನಾನು ಬಯಲು ಮಾಡ್ತೀನಿ ಅಂತೇಳಿ ಅವ್ರಿಗೆ ವಾಪಸ್ ಧಮಕಿ ಹಾಕ್ತಾನೆ. ಅವಾಗ ರೇಖಾ ಮತ್ತು ದಿಲೀಪ್ ಅವಂಗೆ ತಡೆಯೋ ಪ್ರಯತ್ನ ಮಾಡ್ತಾರೆ. ಬಟ್ ಅವ ಕಂಪ್ಲೀಟ್ಲಿ ಅನ್ಸ್ಟಾಪೇಬಲ್ ಇರೋದನ್ನ ನೋಡಿ ಅವರು ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಭಾಳ ಗಟ್ಟಿ ಜೀವ ಸುನೀತಿಂದ. ಸ್ಟಿಲ್ ಅವ್ರು ಮಚ್ಚಿಂದ ಅಟ್ಯಾಕ್ ಮಾಡಿರೋ ಕಾರಣಕ್ಕೆ ಒದ್ದಾಡಿ ಪ್ರಾಣ ತ್ಯಾಗ ಮಾಡ್ತಾನೆ. ಸುನೀತಿನ ಕೊಲೆ ಆದಮೇಲೆ ಆ ಚಾಲಾಕಿ ಕಪಲ್ ಸುಮ್ಮನಿರಂಗಿಲ್ಲ, ಮತ್ತೊಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ. ಸುನೀತ್ ಒಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ಅವ್ನ ಪೋಷಕರು ಕಂಪ್ಲೇಂಟ್ ಕೊಡ್ತಾರೆ. ಆ್ಯಂಡ್ ಪೊಲೀಸರು ಅವ್ರವರೆಗೂ ಬರ್ತಾರಂತ ಥಿಂಕ್ ಮಾಡ್ತಾರೆ. ಹೆಂಗೂ ಆಕ್ಸಿಡೆಂಟಲ್ ಹಿಸ್ಟ್ರಿ ಇರುವಂಥ ಪ್ಲೇಸ್ದಾಗ ಅವ್ರು ಇರ್ತಾರೆ. ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ದೆವ್ವ ಭೂತ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸಿ ಸುನೀತ್ ರಾಜನ್ ಬಾಡಿನ ಕಂಪ್ಲೀಟಾಗಿ ಸುಟ್ಟಾಕಿ ಇನ್ನೋಸೆಂಟ್ ಗತೆ ಆ್ಯಕ್ಟ್ ಮಾಡ್ಕೊಂತ ಪಬ್ಲಿಕ್ ಕಡೆ ಬರ್ತಾಳೆ ರೇಖಾ. ಸೊ ರೇಖಾ ಮಾಡಿದ್ದ ಆ್ಯಕ್ಟಿಂಗ್ ನೋಡಿ ಯಾರೂ ಆಕಿ ಮೇಲೆ ಅನುಮಾನ ಪಡಂಗಿಲ್ಲ. ಒಂದು ಮಾತು ಮಾತ್ರ ನಿಜ ರೀ, ಕ್ರೈಮ್ನ ಎಷ್ಟು ನೀಟಾಗಿ ಪ್ಲ್ಯಾನ್ ಪ್ರಕಾರ ಮಾಡಿದ್ರು ಜಸ್ಟ್ ಒಂದು ಸುಳಿವುಲಿಂತ್ರ ಎಂಟೈರ್ ಜಾಲನ ಕಂಡಿಡೋದು, ಅಪರಾಧಿ ಯಾರಂತೇಳಿ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡೋದು ಕಾನೂನಿಗೆ ದೊಡ್ಡ ಮಾತ ಅಲ್ಲ. ಸೊ ಪೊಲೀಸರ ಜಾಣತನದ್ಲಿಂತ್ರ ಆ ಚಾಲಾಕಿ ಕಪಲ್ ಸಿಕ್ ಬೀಳ್ತಾರೆ. ಅವರಿಗೆ ಜೈಲ್ ಶಿಕ್ಷೆನೂ ಆಗ್ತೈತಿ. ಆದ್ರೆ ಆ 22 ವರ್ಷದ ಮಗನ ಕಳ್ಕೊಂಡಿದ್ದ ಆ ತಂದೆ ತಾಯಿಗೆ ಮಾತ್ರ ಲೈಫ್ ಟೈಮ್ ನೋವು ಸಿಕ್ತು. ಸೊ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಈಗಿನ ಜನ್ರೇಷನ್ ಹುಡುಗಿಯರ್ಗಿಂತ ಅಂಟಿಗಳನ್ನ ಇಷ್ಟಪಡೋದಷ್ಟೇ ಅಲ್ದ ಅವ್ರ ಸಹವಾಸನೂ ಮಾಡತ್ತಾರ. ಈ ಕೇಸ್ ಒಳಗಾಗಿದ್ದು ಅದ. ಸುನೀತ್ ಏನಾರ ತನ್ನ ಲಸ್ಟನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದ ಅಂದ್ರೆ ಇವತ್ತಿಗೆ ಅವ ಬದುಕಿರ್ತಿದ್ದ. ಸೊ ನೋಡಿದ್ರಲ್ಲ ರೇಖಾ ಮತ್ತು ಸುನೀತ್ ಸ್ಟೋರಿ ಹೆಂಗಿತ್ತಂತೇಳಿ ತಪ್ಪದ ಕಮೆಂಟ್ ಹಾಕ್ರಿ. ಆಮೇಲೆ ನೆನಪ್ಲಿಂತ್ರ ಈ ಒಂದು ಯೂಟ್ಯೂಬ್ ವಿಡಿಯೋನ ನಿಮ್ಮ ಆ ಫ್ರೆಂಡಿಗೆ ಕಳಿಸ್ರಿ ಯಾರು ಅಂಟಿಗಳ ಸಹವಾಸ ಮಾಡ್ತಿರ್ತಾನೆ. ಸೊ ಇದನ್ನು ನೋಡ್ರಿ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವೀಕ್ ಮತ್ತೊಂದು ಹೊಸ ವಿಡಿಯೋ ತೊಗೊಂಬರ್ತೀನಿ, ಹೊಸ ಕಾನ್ಸೆಪ್ಟ್ ತೊಗೊಂಬರ್ತೀನಿ. ಮತ್ತೆ ಸಿಗೋಣ್ರಿ.